ಆ ಮುಳ್ಳು. ಹಾ, ಇಲ್ಲಿ ನೋಡ್ರಿ, ಅಲ್ಲಿ ಜೇನಿದ್ದು. ಎಲ್ಲಿ ಜೇನಾ? ಅಲ್ಲಿ ನೋಡು, ತಡಿ. ಅಲ್ಲಿ ನೋಡು, ಆ ಕೋಲಿಗೆ. ವಾವ್, ಹೌದೌದು, ಕೋಲ್ ಜೇನು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿದೆ ಜೇನು. ಇಲ್ಲಿ ಬರ್ರೋ. ನಾವಿಲ್ಲೇ ಒಂದು ಜಾಗಕ್ಕೆ ನಮ್ಮ ಇದ್ರ ನೋಡೋದಕ್ಕೆ ಬಂದಿದ್ವಿ. ನೋಡಿ ನಮ್ಮ ಮಿಸ್ಸಸ್ ಹೆಂಗೆ ಜೇನು ಕಾಣಿಸ್ಬಿಟ್ಟಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಸಖತ್ತಾಗಿದೆ ಇದು. ಸೂಪರಾಗಿ ಜೇನು ಕಟ್ಟಿದೆಯಲ್ಲ. ಇಲ್ಲಿ ನೋಡ್ರೋ, ಬಂದ್ರೋ. ನಾವು ಊರಲ್ಲಿ ಕಾಡಲ್ಲಿ ಜೇನು ನೋಡೋದು ಕಾಮನ್ನು. ಇಲ್ಲಿ ನೋಡಿ, ಪೇಟೆಯಲ್ಲಿ, ಬೆಂಗಳೂರಲ್ಲಿ. ಎಲ್ಲಿ ನೋಡಲ್ಲಿ ಕಂಡತ್ತಾ? ಏ ಇದು ನೋಡು, ಇಲ್ಲಿ ನೋಡಿ, ಇಲ್ಲಿ ಒಳಗೆ. ಅಲ್ಲಿ ನೋಡಲ್ಲಿ, ಇಲ್ಲಿ ತಗ ಕತ್ತಿ ಕೊಡು. ಕಂಡತ್ತಾ? ಕಾಣ್ತಾ? ಹೆಂಗಿದೆ? ಸಖತ್ತಾಗಿದ್ಯಾ? ಈಗಾದ್ರೂ ತೆಗಿಬೇಕಲ್ಲ ಮರೆಯ. ನಾ ಹೊಗೆನೂ ತಂದಿಲ್ಲ ತೆಗಿಯೋಣ ಅಂದರೆ. ಈಗ ಬರೀ ಕತ್ತಿಲಿ ಇದರಲ್ಲಿ ಕೋಲ್ ಅಲ್ಲಾಡಿಸಿದ್ರೆ ಹೋಗ್ತಾವ ಏನು ಗೊತ್ತಿಲ್ವಲ್ಲ. ಟ್ರೈ ಮಾಡಿ ನೋಡೋಣ, ಹೊಡೆದು ಬಿಟ್ರೆ. ಈಗ ಇದನ್ನು ತೆಗಿಬೇಕಿತ್ತು. ಇದರಲ್ಲಿ ಊರಲ್ಲಾಗಿದ್ರೆ ಹೊಗೆ ಹಾಕ್ಕೊಂಡು ತೆಗಿಬೋದಿತ್ತು. ಸ್ವಲ್ಪ ನಾವು ಇಲ್ಲಿ ಬೆಂಕಿ ಪಿಡಿಗೇನಿಲ್ಲ, ನಾನು ಸಿಗರೇಟು ಸೇದಲ್ಲ ಹೊಗೆ ಹಾಕೋಣ ಅಂದರೆ. ಏನು ಮಾಡೋದೀಗ? ಇದನ್ನ ಹೆಂಗಾದ್ರೂ ಮಾಡಿ ತೆಗಿಲೇಬೇಕು. ಟ್ರೈ ಮಾಡಿ ನೋಡೋಣ. ಕತ್ತಿ ಅಂತೂ ತಗೊಬಂದಿದ್ದೀನಿ. ಇಲ್ಲೇ ಒಂದು ನಮ್ಮ ಸೈಟ್ ಇತ್ತು, ಸೈಟ್ ನೋಡ್ಕೊಂಡು ಸ್ವಲ್ಪ ಇದ್ರ ಮಾಡ್ಕೊಂಡು ಹೋಗೋಣ, ಕ್ಲೀನ್ ಮಾಡಿಬಿಟ್ಟು ಫೋಟೋ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ನೋಡಿದ್ರೆ ಜೇನೇ ಕಾಣಿಸ್ಬಿಟ್ಟಿದೆ. ಹೆಂಗಿದೆ ನೋಡಿ. ಇರಿ ಅದನ್ನು ಜೇನು ತೆಗಿಯೋದು ವಿಡಿಯೋ ಮಾಡಿ ನೋಡುವ. ಹೊಡೆದ್ರೆ ಹೊಡೆಸ್ಕತ್ತೆ, ಆಮೇಲೆ ನೋಡುವ. ಇಲ್ಲಿಯಾ ನೀವು ಆ ಸೈಡ್ ತೆಗೆದ್ರೆ ನನಗೆ ಭಯ ಆಗ್ತಾಯಿತ್ತು. ಎದ್ದೇಳ್ತಾ ಇದ್ದ ತುಪ್ಪ ಮಾಡಿದರೆ ತಿನ್ಕೊಂಡಪ್ಪ, ಇಲ್ಲದೆ ಆದರೆ ಹೊಡ್ತಾ ತಿನ್ಕೊಂಡಪ್ಪ ಅಷ್ಟೇ. ಓಕೆ, ಡೋಂಟ್ ವರಿ. ಎದ್ದ ರೀ, ಹುಷಾರು. ಓಹೋ, ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಎದ್ದಾಳೆ. ಈ ಫುಲ್ಲು ಬೇಡ ಸಮರ್ಥ, ಆ ಸೈಡ್ ಹೋಗು. ಫುಲ್ ತುಪ್ಪ ಮಾಡಿದ್ವಲ್ಲ ರೀ. ಬರ್ತಾ ಇದ್ದು ಜೇನು ಹುಳ. ಫುಲ್ ಬರ್ತಾ ಇತ್ತು ನೋಡು. ಕಚ್ಚಿದ್ ನಂಗೆ ಕಚ್ತು, ಏನು ತಲೆ ಕೆಡ್ಸ್ಬೇಡ. ಬಾ ಇಲ್ಲಿ ಬಾ, ಬೇರೆ ಚೂರು ಮುಂದೆ ಬರ್ರಿ. ಕಚ್ಚುತ್ತಿಲ್ಲ, ಬಾ. ಕೋಲ್ ಜೇನು ಪಕ್ಕನ ಬಾ. ನೋಡಿ, ನಾನು ಇಷ್ಟು ಮುಂದೆ ಬಂದ್ಕೊಂಡಿದ್ದೆ. ಅದೇ ಮುಳ್ಳಿತ್ತು ನೋಡಿಲ್ಲಿ, ತೋರಿಸು. ಸರಿ, ಅದಕ್ಕೆ ತುಪ್ಪ ಇದ್ದ. ಹೌದು, ಒಂದು ಪೀಸು ಬಿತ್ತಲ್ಲ. ಇದು ತುಪ್ಪ ಇಲ್ಲದೆ ಇರೋ ಕಂದೆ. ಇಲ್ಲಿ ನೋಡಿ, ಇದು ತುಪ್ಪ ಇಲ್ಲದೆ ಇರೋದು. ಹಿಂಗೆ ಇರೋದು. ಇಲ್ಲಿ ಮೇಲೆ ತೋರಿಸು, ಹುಡುಗ ಹೆಂಗೆ ಆಡ್ತಿದ್ದೆ. ಈ ಜೇನು ಕಚ್ಚೋದು ಕಡಿಮೆನಾ? ಅದ ಜೇನು ಕಚ್ಚೋದು ಕಮ್ಮಿ, ಕಚ್ಚೋದು ಕಡಿಮೆ. ಇಲ್ಲಿ ನೋಡಿ, ಫುಲ್ ಹೆಂಗೆ ಇದು ಮಾಡ್ತಿದ್ದಾವೆ ಹುಳುಗಳು. ಇಲ್ಲಿ ಬರ್ರ. ಸ್ವಸ್ತಿಕ್ ಸಮರ್ಥ್, ಇಲ್ಲಿ ನೋಡಿ. ಇಲ್ಲಿ ನಿಂಗೆ ಎಲ್ಲಿ ಎದ್ರಕೊಂಡು ಓಡೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿಲ್ಲಿ ಮೇಲ್ಗಡೆ ಮೇಲ್ ನೋಡಿಲ್ಲಿ. ಅಲ್ಲಿ ತೋರ್ಸೋರು. ಇಲ್ಲ ಬೆಂಗಳೂರಲ್ಲಿ ಜೇನು ತೆಗೆದಿದ್ದು ಕೊನೆಗೂ ಹೆಂಗೆ ಸಾರ್ಥಕ ಆಯ್ತು. ಬೆಂಗಳೂರಿಗೆ ಸೈಟ್ ನೋಡಕ್ ಬಂದಿದ್ದು ನೋಡ್ಕೊಳ್ಳಿ. ಕೋಲ್ ಜೇನು ಇಲ್ಲಿ ನೋಡಿ. ಇಲ್ಲಿ ಇದು ರಟ್ಟದು, ಅದರಲ್ಲಿ ತುಪ್ಪ ಇಲ್ಲ, ಏನಿಲ್ಲ. ಇದರಲ್ಲಿ ತುಪ್ಪ ಇದ್ದು. ಮುಳ್ಳು. ಓ ಮೈ ಗಾಡ್, ಎಷ್ಟು ಜೇನು
ಮೇಲ್ಗಡೆ ನೋಡಿ ಎಷ್ಟು ಜೇನ್ ಇದ್ದು ಹೇಳಿ ಅಂದ ಮೇಲ್ಗಡೆ ಜೇನಾ ನೋಡಿ ಹೆಂಗಿದೆ. ತಡಿ ಇವ್ರ್ ತುಪ್ಪ ಕೊಡೋಣ ತಿನ್ಲೆ. ತಿಂತ್ಯಾ? ತಿಂತೀರಾ? ಓ ಚಾಕುನು ಇಲ್ಲಲ್ಲ ಈ ಕತ್ತಿಲ್ಲಿ. ತಗೋ ನೋಡು. ಇದ್ರಟ್ಟ ಹೌದು. ಬೇಕಾ ಸ್ವಸ್ತಿ? ತಿಂತ್ಯಾ? ಹಿಡಿ. ಹೆಂಗಿದೆ ಟೇಸ್ಟು? ಮೈಗೆ ಬಡ್ಕೋಬೇಡ ನಿಂಗೆ. ನೋಡು ಬೆಂಗಳೂರಿಗೆ ಬಂದ್ರು ಊರಲ್ಲಿ ತಡವೆ ಸಾಕ್ತಿದ್ವಿ. ಇದು ಇಲ್ಲಿ ನೋಡಿ ಹೆಂಗಿದೆ. ಆದ್ರೆ ಜೇನ್ ಮುಳ್ಳು. ಓ ದೇವ್ರಿಗೆ ಇಡ್ಬೇಕಾಗಿತ್ತು ಮತ್ತೆ ಬಿಟ್ಟೆ. ಯಾವಾಗಲೂ ನಮ್ಮದು ಅಲ್ಲೇ ಸ್ವಲ್ಪ ಇಡು. ದೇವ್ರಿಗೆ ಇಡೋದು ಒಂದು ಪದ್ಧತಿ. ದೇವ್ರಿಗೆ ಇಡದೆ ಹೋದರೆ ನಮಗೆ ಅದು ದೇವ್ರಿಗೆ ಇಟ್ಟರೆ ಮತ್ತೆ ವಾಪಸ್ಸು ದೇವರು ಕೊಡ್ತಾನೆ ಅನ್ನೋದು ಒಂದು ಇದು. ದೇವರೇ ಇನ್ನೂ ಈ ಜೇನುಗಳು ತುಂಬ ನಮಗೆ ಜೇನುತುಪ್ಪನ ಕೊಡುವಂಗಾಗಲಿ, ಹೆಚ್ಚು ಹೆಚ್ಚು ಜೇನನ್ನು ಕೊಡಿ ದೇವರೇ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಲ್ಲಿ ಬೆಂಗಳೂರಲ್ಲಿ ಜೇನುತುಪ್ಪ ತೆಗೆಯೋದು ಅಂದರೆ ಎಷ್ಟು ಖುಷಿ ಗೊತ್ತಾ. ಸೂಪರ್ ಎಕ್ಸ್ಪೀರಿಯನ್ಸು. ಹೆಂಗಿದೆ ಹೇಳಿ ಜೇನುತುಪ್ಪ? ಸೂಪರ್ ಆಗಿದೆ. ಹಾಂ ಸೂಪರ್ ಆಗಿದೆಯಾ? ಬೇಕಾ ಮತ್ತೂ? ಸಖತ್ ಟೇಸ್ಟ್. ಸಖತ್ ಟೇಸ್ಟ್ ಇದೆಯಾ? ವಾವ್ ಎಕ್ಸ್ಟ್ರಾರ್ಡಿನರಿ. ನೋಡಿ ನಾನು ಕತ್ತಿಗಿರೋದನ್ನು ಬಿಡ್ತಾ ಇಲ್ಲ. ಸೂಪರ್ ಟೇಸ್ಟ್ ಇದೆ. ನೋಡಿ ಹೆಂಗೆ ಬಂದು ಕೂತಿದ್ದಾವೆ ಎಲ್ಲ ಜೇನುಳುಗಳು. ನೋಡಿ ಎಲ್ಲ ಹಾರಾಡ್ತಾ ಇದ್ದಾವೆ. ತಾಜಾ ತಾಜಾ ಜೇನುತುಪ್ಪ. ಸಖತ್ತಾಗಿದೆ ಎಲ್ಲ. ಏನು ಮಿಸ್ ಮಾಡ್ಕೊತಿದ್ವಿ ನೋಡಿ ಇವತ್ತು ಬಂದಿಲ್ಲ ಅಂದರೆ. ಸಂಡೇ ಒಳ್ಳೆ ಸಖತ್ ಸಂಡೇ ಆಯ್ತು ಇವತ್ತು. ಅಲ್ವೇಂದ್ರ? ಯಾವಾಗಲೂ ಬೆಂಗಳೂರಲ್ಲಿ ಸ್ಕೂಲು ಕ್ಲಾಸು ಅಂತ ಹೋಗಿ ನೋಡಿ ತಾಜಾ ತಾಜಾ ಜೇನುತುಪ್ಪ ತೆಗಿಯಂಗಾಯ್ತು. ಈ ಥರ ಜೇನು ತೆಗೆದಿದ್ರ ನೀವು ಯಾವಾಗಾರು? ಇಲ್ಲ. ತೆಗ್ದಿದ್ವಿ ಊರಲ್ಲಿ ತೆಗ್ದಿದ್ರಾ? ಅದು ಪೆಟ್ಟಿಗೆ ಜೇನು. ಓ ಇಲ್ಲೊಂದು ಕಚ್ಚಿತ್ತು ನನಗೆ. ತಂಚು ಕುಟ್ಟ್ಯಾ? ಓ ಎಲ್ಲ ತಿನ್ನೋದು ಇದ್ರೆ ಈಗ ಹೆಂಗೆ ಮನೆಗೆ ತಗೊಂಡೋಗೋದು ಹೆಂಗೆ? ಆದರೆ ಇಲ್ಲೇ ತಿನ್ನಬೇಕಾಗಿತ್ತು. ಬಾಟ್ಲಿನೂ ತಂದಿಲ್ವಲ್ಲ. ಹಂಗೆ ಇಟ್ಕೊಂಡು ಹೋಗೋಣ. ಹಿಂಗೆ ಇಟ್ಕೊಂಡು ಹೋಗೋದಾ? ಬಿದ್ದೋಗ್ಬಿಡತ್ತೇನೋ. ಆದರೂ ಹೋಗಿ ಅದೇನು ಬೇಡ. ಸಾಕು. ಥ್ಯಾಂಕ್ ಯು. ನೋಡಿ ಎಲ್ಲರೂ ಹೇಗಿತ್ತು ಹೇಳಿ ನಮ್ಮ ಜೇನು ಬೇಟೆ ಬೆಂಗಳೂರಲ್ಲಿ. ಸಖತ್ತಾಗಿತ್ತಾ? ಹೆಂಗಿತ್ತು ಸಮರ್ಥ? ಹೆಂಗಿತ್ತು? ಸ್ವಸ್ತಿ ಸೂಪರ್ ಆಗಿತ್ತು. ಖುಷಿನಾ? ಇದು ಅನ್ಎಕ್ಸ್ಪೆಕ್ಟೆಡ್. ನೋಡಿ ಈ ಥರ ಇದಕ್ಕೆ ನಮ್ಮ ಚಾನೆಲ್ನ ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.